ಎದ್ದು ಬಂದು 8 ಗಂಟೆಗೆ ಪರ್ಲಂಗೆ ಮಾಡ್ಕೋತೀನಪ್ಪ ಹೊರಗೆ ಬಾಗಿಲ್ದಾಗ ಬಂದು ಕೂತಾಕಿನ ಏನು ತಾಕಡಿಂದ ಬಂದದನ್ನು ಬಂದು ಹಿಡ್ದೇ ಬಿಡ್ತೇವೆ. ಇಲ್ಲಿ ಹಿಡಿತಿ ಇಲ್ಲಿ ಬಾಗಿಲು ಸದ್ ಕುಂದ್ರು ಹಂಗಿಲ್ಲ ನೋಡಿಯಪ್ಪ ಬಂದು ಹೊರಗೆ 8 ಗಂಟೆಗೆ ಎದ್ದು ಬಂದು ಕುಂತಾನ. ಆ ಕಡೆಯಿಂದ ಬಂದು ಬಿಡ್ತೀಯಪ್ಪ ನಾಯಿ ಬಂದದ್ದು ಏಕ್ದಮ್ ಇಲ್ಲಿ ಹಿಡಿತಿ ಒದ್ರಾಡಿ ಹಿಕ್ಕಟ ಎಲ್ಲರೂ ಹೊರಗಿನವ್ರು ಮನ್ಯಾಗಿನವ್ರು ಒಳಗೆ ಬಂದ್ರಪ್ಪ. ಅವಾಗ ಹಚ್ಚ ಅಂತ ಹೊಡೆದ್ರು. ಅದು ಭಾಳಪ್ಪ ನಾಯಿದಂತ್ರ ಮನಗಂಡೇಳಪ್ಪ ಭಾಳಪ್ಪ. ಅಲ್ಲಿ ಬಂದು ನಮ್ಮ ಬಾಗಿಲಾಗ ಕುಂದ್ರಟ್ಟು ನಮಗೆ ಸ್ವತಃ ಇಲ್ಲ ಏನು ಮಾಡ್ತಿ ಹಂಗಾರ. ಮಾಡ್ಬೇಕಲ್ಲಪ್ಪ ಮತ್ತು ಅದ್ರ ವ್ಯವಸ್ಥೆ ಹಂಗಟ್ಟ ಹಚ್ಚಿ ಅದೇಯಪ್ಪ ಕೇಳ. ನಾಯಿ ಏನು ಸಮಸ್ಯೆ ಇಲ್ರಿಪ್ಪ. ನಾ ಕೆಲ್ಸಕ್ಕೆ ಹೋಗೋಕ್ಕಾಗ್ತೀನಿ ಹಿಂದಿನ ಬಂದು ಹಿಡಿದು ಬಿಟ್ರಿಪ್ಪ ನಾಯಿ ನಿಮಗೆ ಹಿಂಗೆ ಮಾಡಿದ್ರೆ ದುಡ್ಡು ತಿನ್ನೋರು ನಾವು ಏನು ಮನೆ ಮಾಡ್ಬೇಕ್ರಿಪ್ಪ. ಕೈ ಭಾಳ ಸೇದಾಕತ್ತೈತ್ರಿಪ್ಪ. ಜಗ್ಗದವ್ರಿಪ್ಪ ನಾಯಲ್ಲಿ. ಬರೀ ಅಡ್ಡಾಡ್ತಾವೆ ಹುಚ್ಚನಾಯಿದೆ ಅಂತಾರಪ್ಪ. ಅದು ಕಡ್ದಿದ್ದು ನಮಗೆ. ಮತ್ತು ಹಿಂಗಿದ್ರೆ ಅಡ್ಡಾಡಿದ್ರೆ ಹೆಂಗ್ರಿಪ್ಪ ನಾವು ಕೆಲ್ಸಕ್ಕೆ ಹೋಗೋದು ಹೆಂಗೆ ರೀ. ನಾಯಿ ಉಮ್ಮಿಗಿಟ್ಟೇಕಿರಿ ನಾನು. ಅಲ್ಲಿ ಕೆಲ್ಸಕ್ಕೆ ಹೋಗ್ತೀನಿ ರೀ ನಾ ಬಾಂಡೆ ಬನ್ನಿಗೆ. ಒಮ್ಮೆಗೆ ಹಿಂದಿನ ಬಂದು ಹಿಡ್ದೇ ಬಿಡ್ತೀರಿ ನನಗೆ. ತ್ರಾಸು ಭಾಳ ಐತಿ. ಪೂರ್ತಿ ಅರ್ಧ ಕೈನೇ ಇದಾಗಿಬಿಟ್ಟಿದ್ರಿ ನಾನು. ಏನು ಹೆಂಗೆ ಮಾಡ್ತೀನಿ ನೋಡ್ರಿಪ್ಪ. ನಾಯಿ ದೊಡ್ಡ ಸಮಸ್ಯೆ ಬಿಡ್ರಿ. ಹಳ್ಳಿಯಾಗಾತು ಸಿಟಿಯಾಗಾತು ಏನು ಮಕ್ಕಳು ಮರಿ ಅಡ್ಡಾಡ್ದಂಗೆ ಆಗೈತೆ ರೀ ಈಗ ಬಾಳೆ. ಎಲ್ಲಿ ಹೋದ್ರೂ ಹಂಗೆ ಬೆನ್ನು ಹತ್ತೈತೆ ಕಟ್ತೇವ್ರಿ. ಹಿಂಗಾಗಿ ಅದೊಂದು ಏನಾರ ಸಮಸ್ಯೆ ಮಾಡಿರಿಪ್ಪ. ಅದನ್ನು ಏನು ಅಡ್ಡಾಡೋದು ಮಾಡೋದು ಸಮಸ್ಯೆ ಆಗಿಬಿಟ್ಟೈತಿ ಈಗ ಬಾಳೆ. ಕಡಿತೇವ್ರಿ ಹುಡುಗರಿಗೆ ಕಡಿತಾವ. ದೊಡ್ಡವರಿಗೆ ನೋಡ್ರಿ ದೊಡ್ಡವ್ರು ಸಣ್ಣವ್ರು ಎಲ್ಲರೂ ಕೂಡ ಎಷ್ಟು ಸಮಸ್ಯೆ ಆಗಿಬಿಟ್ಟೈತಿ. ಯಾರು ಹೇಳ್ತಾರೆ ಯಾರು ಹೇಳೋದು ಯಾರಿಗೆ ಕೇಳೋದ್ರಿ ಹಳ್ಳ್ಯಾಗ ಎಲ್ಲಿದ್ರಿ ಹೆಂಗೆ ಹಿಂಡ ಬರ್ತೈತಿ ಹಿಂಡು ಹೋಗತ್ತೀರಿ. ಅದು ಯಾರಿಗೇನು ಮಾತಾಡೋಕೆ ಇದು ಇಲ್ಲ. ಅಷ್ಟು ಸಮಸ್ಯೆ ಆಗೈತೆ ನೋಡ್ರಿ. ಅದು ಹೆಂಗೆ ಮಾಡ್ತಿರೋ ಏನು. ಬಿಡ್ರಿ ಎಲ್ಲಾರು ಹೋಗಿ ಬಿಡ್ಬೇಕ್ರಿ. ಮತ್ತು ಅವು ಏನು ರೀ ಒಂದು ಹಿಂಡು ಒಂದು ನಾಯಿ ಇತ್ತು ಒಂದು 16 ಹಿಂಡು ಆಗಿಬಿಡ್ತಾವ್ರಿ ಅವು. ಅವನ್ನ ಏನು ಹೊಡೆದ್ರು ಹಸ್ಗೋದಿಲ್ಲ ಬೇದ್ರು ಹಸ್ಗೋದಿಲ್ಲ. ಅವು ಭಯ ಆಕತ್ರಿ. ಹಿಂದಿಂದ ಬಂದುಬಿಡ್ತಾವೆ. ಹಿಂದೆ ಬಂದ್ಕಾರ ಬೆನ್ನು ಹತ್ತಿ ಮಕ್ಕಳು ಮರಿ ಅಡ್ಡಾಡು ಮಾಡು ಎಲ್ಲ ಕಡಿತ ಹಿಡಿದು ಸಮಸ್ಯೆ ಆಗಿಬಿಟ್ಟது. ಸರ್ ಹಳ್ಳಿಗಳಾಯ್ತು ಸಿಟಿ ಆಯ್ತು ರೀ. ಎಲ್ಲ ಕಡೆ ನಾಯಿಗಳು ಜಾಸ್ತಿ ಆಗ್ಯಾವ ರೀ. ಒಂದು ಐದು ಬಿಡ ಕಡಿತೈತಂದು ಸುಮ್ಮನೆ ಬಿಟ್ಬಿಡ್ತಾರೆ. ಅವು ಮರಿ ಹಾಕ್ಕೊಂತ ಜಾಸ್ತಿನೇ ಆಗ್ತಾ ಇದ್ದಾವೆ ರೀ. ಹಳ್ಳಿಗಳಲ್ಲಾಯ್ತು ಮತ್ತು ಸಿಟಿಯೆಲ್ಲ ಆಯ್ತು ಸ್ಕೂಲ್ಗೆ ಹೋಗೋದು ಮಕ್ಕಳಿಗೆ ಸ್ವಲ್ಪ ತೊಂದರೆನೇ ಐತೆ ರೀ. ಅದು ಸ್ವಲ್ಪ ಆ್ಯಕ್ಷನ್ ತೊಗೋಬೇಕು ರೀ ಅಷ್ಟೇ. ಜಾಸ್ತಿ ಒಂದಕ್ಕೊಂದು ಜಾಸ್ತಿನೇ ಅದಾವೆ ರೀ. ಅಲ್ಲಿ ಹಳ್ಳಿಯಲ್ಲಾಯ್ತು ಸಿಟಿಯಲ್ಲಾಯ್ತು ಜಾಸ್ತಿನೇ ಅದಾವೆ ರೀ. ಸ್ವಲ್ಪ ಆ್ಯಕ್ಷನ್ ತೊಗೊಂಡ್ರೆ ಚಲೋ ರೀ. ಮಕ್ಕಳಿಗೆ ನಾಯಿ ಹಿಡಿದು ಬೇರೆ ಕಡೆಯವರು ಏನಾರ ಒಟ್ಟಿನಲ್ಲಿ ಬೇರೆ ಕಡೆಯವರು ಕಳಿಸ್ಲಿ ಅವಕ್ಕೆ ಒಟ್ಟಿನಲ್ಲಿ ಕಂಟ್ರೋಲ್ ಮಾಡ್ಬೇಕು ರೀ ನಾಯಿಗಳ್ನ ಅಷ್ಟೇ ರೀ. ಮಕ್ಳಿಗೆ ತೊಂದರೆ ಭಾಳ ಆಗ್ತದೆ ರೀ ಸ್ಕೂಲ್ ಮಕ್ಕಳಿಗೆ. ಆಮೇಲೆ ಹೊಲಕ್ಕೆ ಹೋಗೋ ರೈತರಿಗೆ ಆಯ್ತು ರೀ. ಹೊಲ್ದಾಗ ಒಬ್ಬೊಬ್ಬರೇ ಹೋಗ್ತಿರ್ತಾವೆ ರೀ. ಅಟ್ಯಾಕ್ ಮಾಡ್ತಾವೆ ರೀ ಅವರು. ಇವಾಗ ನೋಡಿರಿ ಇಲ್ಲೇ ಸಿಟಿ ಒಳಗೆ ಪಾಪ 9 ಜನನ 10 ಜನ ಕಡ್ದೈತೆ ರೀ. ಸ್ವಲ್ಪ ಕಂಟ್ರೋಲ್ ಮಾಡ್ರೆ ಬೆಟ್ರಿ. ಆ್ಯಕ್ಷನ್ ತೊಗೋಬೇಕ್ರಿ ಇದ್ರ ಬಗ್ಗೆ. ಭಾಳ ಅದಾವ್ರಿ ನಾಯಿಗಳು. ಒಟ್ಟು ಅಡ್ಡಾಡಂಗೆ ಇಲ್ಲರಿ. ದೇವಸ್ಥಾನಕ್ಕೆ ಹೋಗೋಕ್ಕೂ ಭಯ ಆಗ್ತೈತಿ. ಮಕ್ಕಳು ಮರಿ ಆಡೋದು ಕಷ್ಟ ಆಗೈತಿ. ಸಣ್ಣ ಮಕ್ಕಳು ಇರ್ತಾವೆ, ವಯಸ್ಸಾದವ್ರು ಇರ್ತಾರೆ. ಪಾಪ ಹೆಂಗೆ ಇದು ಮಾಡ್ಬೇಕು ರೀ ಅವರು. ಸ್ವಲ್ಪ ಏನಾರು ಆ್ಯಕ್ಷನ್ ತೊಗೋಬೇಕು ರೀ. ಏನು ಬೀದಿ ನಾಯಿ ಚಿಕ್ಕಮಲ್ಲಿಗೆ ವಾರ್ಡ್ ಅಗ್ರಿಕಲ್ಚರ್ ಕಾಲೇಜು ಅದು ಸಾದ್ನೂರು ಎಸ್ಟೇಟ್ ಆ ಕಡೆ ಎಲ್ಲ ಭಾಳ ಅದಾವ್ರಿ. ಒಟ್ಟು ಹೊರಗೆ ಹೋಗಂಗಿಲ್ಲ ನಾವು. ಶಾಲೆಗಂತ ಮಕ್ಕಳೆಲ್ಲ ನಿಂತಿರ್ತಾರೆ. ಭಯ. ಪೇರೆಂಟ್ಸ ಬಂದು ಬಸ್ ಹತ್ತಿಸಿ ಹೋಗಬೇಕು. ಹಂಗೆ ಬಿಟ್ರೆ ಅಷ್ಟೆ. ಹ್ಞೂ ರೀ. ಹಂಗೆ ಬಂದವ್ರಿಗೆಲ್ಲ ಹಂಗೆ ಅಟ್ಯಾಕ್ ಮಾಡೋಕತ್ತಾಗ್ತದೆ. 8-8 ಮೇಲೆ ಅಡ್ಡಾಡಕತ್ತಾರ ರೀ ಮಂದಿ. ಮತ್ತು ಅವ್ರ ಮೇಲೆಲ್ಲ ಅಟ್ಯಾಕ್ ಮಾಡ್ಕೊಂಡು ಹೋದ್ರೆ ಏನು ಮಾಡ್ಬೇಕು ರೀ. ಅಡ್ಡಾಡಬೇಕೋ ಬ್ಯಾಡ್ರಿ ಅನ್ನೋ. ಒಟ್ಟು ಹೊರಗೆ ಹೋಗಂಗಿಲ್ಲ ರೀ. ಮನೆ ನಾವು ಮಕ್ಕಳು ಹೊರಗೆ ಆಟ ಆಡಂಗಿಲ್ಲ. ಅವರು ಮನೆಯಾಗ ಆಟ ಆಡೋದು ಅಷ್ಟು ಪರಿಸ್ಥಿತಿ ಇದಾಗ್ಬಿಟ್ಟೈತೆ ರೀ ಆ ಕಡೆ. ಬೀದಿ ನಾಯಿ ರೀ. ಎಲ್ಲಿ ಹೋದ್ರೆ ಒಂದು 4-5 ಗುಂಪು ಹಂಗೆ ನಿಂತ ಬಿಟ್ಟಿರ್ತಾವ. ಹೋಗೋಕೆ ಭಯ ಆಗ್ತೈತಿ. ಸ್ವಲ್ಪ ಇನ್ನು ಹತೋಟಿಗೆ ತರ್ಬೇಕು ರೀ. ಮತ್ತು ಇಲ್ಲಾಂದ್ರೆ ಭಾಳ ಕಷ್ಟ ಐತಿ. ಮಂದಿ ಅಡ್ಡಾಡ್ಬೇಕಂದ್ರೆ ಸೈಕಲ್ನಾಗ ಮಕ್ಕಳು ಸೈಕಲ್ ಹೊಡ್ಕೊಂಡು ಹೋದ್ರೂ ಸೈಕಲ್ಗೂ ಬೆನ್ನು ಹತ್ತತಾವ್ರಿ ಅವು. ಸೈಕಲ್ ಆಡೋಕ್ಕೂ ದಾರಿ ಇಲ್ಲ ಪಾಪ ಮಕ್ಕಳಿಗೆ. ಸೈಕಲ್ ಹಂಗೆ ನಿಂತಾವೆ ನೋಡ್ರಿ. ನಮ್ಮ ಮನ್ಯಾಗ 3 ಸೈಕಲ್ ಹಂಗೆ ನಿಂತಾವೆ. ಹೊರಗಡೆ ಬಿಡೋಕೆ ಭಯ ಆಗ್ತೈತ್ರಿ. ಇವತ್ತು ಏನು ನಾಯಿ ಹಿಡಿಯೋರ್ನೆಲ್ಲ ಕರ್ಕೊಂಡು ಬಂದು ಅದು ಕೆಲಸ ಸ್ಟಾರ್ಟ್ ಐತ್ರಿ.
ನಮ್ಮದು ಶಿರ್ಡಿ ನಗರ ಫಸ್ಟ್ ಫೇಸ್, ಸೆಕೆಂಡ್ ಫೇಸ್ ಮತ್ತು ಪನೋರಮಾ ಲೇಔಟ್ನಲ್ಲಿ ನಾವು ಈ ಕೆಲಸನ ಇದು ಮಾಡಾಕ್ತೀವಿ ರೀ. ಸಾಧುನಗರ ಎಸ್ಟೇಟಿಂದನೂ ಕೆಲಸ ಆಗ್ತಿದೆ. ಅಂದಾಜು ಎರಡೂ ಕಡೆ ಈಗ 16ರಿಂದ 17 ನಾಯಿಗಳನ್ನು ಅವ್ರು ಆಲ್ರೆಡಿ ಹಿಡ್ದಾರೆ ರೀ. ಕಂಟಿನ್ಯೂ ಐತ್ರಿ ಕೆಲಸ ಇನ್ನೂ ಮಾಡತ್ತಾರ ಅವರು. ಮತ್ತು ಸಾಕು ನಾಯಿಗಳು ಏನು ಅವ್ರವ್ರ ಮನೆಯೊಳಗೆ ಇರುತ್ತವಲ್ಲ ಅವ್ರಿಗೂ ಹೇಳಾಗೈತೆ ರೀ. ಒಂದು ನಿಮ್ಮ ನಾಯಿಗಳಿಗೆ ವ್ಯಾಕ್ಸಿನೇಷನ್ ಹಾಕಿಸ್ರಿ ಅಥವಾ ಹೊರಗಡೆ ಬಿಡಬೇಡ್ರಿ. ಯಾಕೆ ಬೀದಿ ನಾಯಿ ಕಡ್ದು ಮತ್ತು ಅವಕ್ಕೂ ಬರೋ ಚಾನ್ಸಸ್ ಇರ್ತೈತಿ. ಮತ್ತು ಅದು ನಿನ್ನೆ ಏನು ಸತ್ತ ನಾಯಿನ ಅದಕ್ಕೂ ಟೆಸ್ಟಿಗೆ ತೊಗೊಂಡು ಹೋಗಿದ್ದಾರೆ ರೀ. ಅದನ್ನು ಟೆಸ್ಟಿಗೆ ತೊಗೊಂಡು ಹೋಗಿ ವೆದರ್ ರೇಬಿಸ್ ಐತೋ ಇಲ್ಲೋ ಅಂತ ಚೆಕ್ ಮಾಡೋಕ್ಕೂ ಅದನ್ನು ಕರ್ಕೊಂಡು ಹೋಗಿದ್ದಾರೆ. ನಮ್ಮ ಏರಿಯಾದಾಗ ನಾಯಿ ಕಾಟ ಭಾಳ ಆಗಿತ್ತು ರೀ. ನಾಯಿ ಕಾಟ ಭಾಳ ಆಗನಂತಲೇ ನ್ಯೂಸ್ 18 ಅವ್ರು ಬಂದು ಇವಾಗ ಮುಂಚೆ ಆಗಬೇಕಾಗಿದ್ದು ಕೆಲಸಗಳನ್ನು ಲೇಟ್ ಆಗ್ತಾ ಇದೆ. ಎಷ್ಟೋ 9 ಮೆಂಬರ್ಸ್ ಅಂದರೆ 9 ಜನಗಳನ್ನು ಕಚ್ಚಿದಿಂದ ಸೂಲ್ ಹಾಸ್ಪಿಟ್ಲಿಗೆ ಎಲ್ಲರೂ ಅಡ್ಮಿಟ್ ಆಗಿದ್ದಾರೆ. ಮತ್ತು ಸಿಬ್ಬಂದಿ ವರ್ಗ ಬಂದು ಎಲ್ಲರನ್ನೂ ವಿಚಾರಿಸಿ ನಾಯಿಗಳನ್ನು ಹಿಡಿದು ಹಾಕ್ತಾಯಿದ್ದಾರೆ. ಮತ್ತು ನ್ಯೂಸ್ 18ದವ್ರಿಂದ ಭಾಳ ನಮಗೆ ಅನುಕೂಲ ಆಗಿದೆ, ಭಾಳ ಹೆಲ್ಪ್ ಆಗಿದೆ. ನ್ಯೂಸ್ 18ಗೆ ತುಂಬ ಧನ್ಯವಾದಗಳು. ಇಷ್ಟೆಲ್ಲ ಮುಂಚೆ ಇದಕ್ಕಿಂತ ಮುಂಚೆ ಆಗಬೇಕಾಗಿತ್ತು. ಸ್ವಲ್ಪ ಲೇಟ್ ಆಗಿದ್ದರಿಂದ ಎಲ್ಲ ಏರಿಯಾ ವೈಸ್ನಾಗೂ ನಾಯಿಗಳು ಜಾಸ್ತಿ ಆಗಿದ್ದರಿಂದ ಪಬ್ಲಿಕ್ಕಿಗೆ ತೊಂದರೆ ಆಗ್ತಾಯಿದೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.